ನ್ಯಾಚುರಲ್ ಆಗಿ ಬರೋದಿಲ್ಲ. ನೀವೇನೋ ಸರ್ಜರಿ ನೀವು ಸಕ್ಸಸ್ ಆದ್ರೂ ಕೂಡ ಒರಿಜಿನಾಲಿಟಿ ಅದು ಹೋಗ್ಬಿಡುತ್ತೆ. ನೀವು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಅದು ಕಾಲ್ ಫೋಲ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ಸರ್ಜರಿ ಕೂಡ ಅಷ್ಟು ಒಂಥರ ತುಂಬ ಹಿಂಸೆ ಅನಿಸುತ್ತೆ. ಅದೇನೋ ಅಷ್ಟು ಈಸಿಯಾಗಿ ಅದೆಲ್ಲ ಕಟ್ ಮಾಡಿ ಬೆಡ್ ರಿಟರ್ನ್ ಆಗಬೇಕು ಒಂಥರ. ಸೊ ಹಂಗಾಗಿ ನಾರ್ಮಲ್ ಆಗಿ ಕ್ಯೂರ್ ಆಗೋದಾದ್ರೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಬಂದಿದೆ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಶರಣಪ್ಪ ಅಂತ. ಎಲ್ಲಿಂದ ಬರ್ತಾರೆ ಸರ್? ನಾನು ಕೆಂಗೇರಿಯಿಂದ ಬರ್ತಾಯಿರೋದು. ನಾನು ಭಾಷೆಯಲ್ಲಿ ಕೆಲಸ ಮಾಡೋದು. ಸೊ ನನಗೆ ಕಾಲು ನೋವು, ಮಂಡಿ ನೋವು ಒಂದು 5 ಇಯರ್ಸಿಂದ ಇತ್ತು. ಸೊ ಸುಮಾರು ಡಾಕ್ಟ್ರುಗಳು ನಾನು ಸರ್ಜರಿಗೆ ಹೇಗೆ ಸ್ಟಾರ್ಟ್ ಆಗಿದೆ ಸರ್? ಹೇಗೆ ಸ್ಟಾರ್ಟ್ ಆಗಿದ್ದು ಮಂಡಿ ನೋವು? ಹೇಗೆ ಸ್ಟಾರ್ಟ್ ಆಯಿತು ಒಂಥರ ನಮ್ಮ ತಂದೆಗೂ ಇತ್ತು ಅದು. ಸೊ ಮೇ ಬಿ ಅವರಿಂದ ಆಗಿರ್ಬೋದು, ಅಥವಾ ನಾನು ಭಾಷೆಯಲ್ಲಿ ಸ್ಟ್ಯಾಂಡಿಂಗ್ ಜಾಬ್ ಇದೆ. ಮೋರ್ ದೆನ್ 30 ಇಯರ್ಸಿಂದ ನಿಂತ್ಕೊಂಡು ಕೆಲಸ ಮಾಡೋಂಥ ಒಂದು ನೇಚರ್ ಆಫ್ ಜಾಬಿಂದ ಬಂದಿರ್ಬೋದು ಅಂತ ಒಂದು ನಮ್ಮದು ಸಸ್ಪೆಷನ್. ಸೊ ಬೇರೆ ಕಡೆ ತುಂಬ BJS ಅಲ್ಲಿ ತೋರಿಸಿದ್ದೀನಿ, ಆಮೇಲೆ ಸಾಗರ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ. ಅದರ್ವೈಸ್ ಇನ್ನೊಂದು 2-3 ಕಡೆ ಡಾಕ್ಟರ್ ಹತ್ರ ತೋರಿಸಿದ್ದೆ. ಸೊ ಅವರೆಲ್ಲ ಫಸ್ಟ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಟ್ಯಾಬ್ಲೆಟ್ಸು ಆಡೋ ಇದೆಲ್ಲ. ಸೊ ಇತ್ತಿತ್ತಲ ರೀಸೆಂಟಾಗಿ 1 ವರ್ಷದಿಂದ ತುಂಬ ಪೇನ್ ಜಾಸ್ತಿ ಆಯಿತು. ಪೇನ್ ಜಾಸ್ತಿ ಆದಾಗ ಸರ್ಜರಿಗೆ ರೆಕಮೆಂಡ್ ಮಾಡಿದ್ರು. ಸೊ ನಾನು ರೆಕಮೆಂಡ್ ಮಾಡಿದ್ಮೇಲೆ ಹಂಗೆ ಸರ್ಜರಿ ಹೋಗೋಕ್ಕೆ ಮುಂಚಿತ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಡಾಕ್ಟರ್ ಇದ್ರ ಬಗ್ಗೆ. ಸರಿ ಒಂದ್ಸರಿ ನೋಡೋಣ ಅಂತ ಬಂದೆ ನಾನು. ಲಾಸ್ಟ್ ಮಂತ್ ಜನವರಿ 24ನೇ ತಾರೀಕು ಫಸ್ಟ್ ಕನ್ಸಲ್ಟೇಷನ್ ಇತ್ತು. ಸೊ ಅವಾಗ ಬಂದಾಗ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಇವಾಗ ನನಗೆ ಮೊದಲೆಲ್ಲ ತುಂಬ ಸ್ಟಿಫ್ನೆಸ್ ಆಗೋದು ಕಾಲುಗಳು. ಈ ನಾನು ಬಸ್ಸಲ್ಲಿ ಇಳಿದು ಹೋಗ್ಬೇಕಂದ್ರೆ ನಡ್ಕೊಂಡು ತುಂಬ ಟೈಟ್ ಆಗ್ಬಿಡೋದು ಕಾಲೆಲ್ಲ. ಸೊ ಇವಾಗ ಅದೇ ಸ್ಟಿಫ್ನೆಸ್ ಏನಿಲ್ಲ. ನೋವು ಆಲ್ಮೋಸ್ಟ್ ಮೋರ್ ದೆನ್ 80% ಅಂತ ಹೇಳ್ಬೋದು. 80% ಕಡಿಮೆ ಆಗಿದೆ. ಅಂದರೆ ಸರ್ಜರಿ ಅಂತ ಹೇಳಿದ್ರಲ್ಲ, ಸರ್ಜರಿ ಅಂತ ಅವ್ರು ರೆಫರ್ ಮಾಡಿದಾಗ ನಿಮ್ಮ ಥಾಟ್ ಏನಿತ್ತು? ಥಾಟ್ ಏನಿಲ್ಲ, ಸರ್ಜರಿ ಮಾಡಿಸ್ಬೇಕು ಅನ್ನೋದೇ ನನಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ. ನಾನು ಅಷ್ಟು ಪೇನ್ ಇದಾಗಿದೆಯಾ? ತುಂಬ ಪೇನ್ ಸರ್. ಒಂದೊಂದು ಸಾರಿ ತುಂಬ ಪೇನ್ ಆಗೋದು ನಡೆಯೋದು. ಅಂದರೆ ನನಗೆ ಮನೇಲಿದ್ರೆ ಹಂಗೆ ಅನಿಸ್ತಾ ಇರಲಿಲ್ಲ. ಕೆಲ್ಸಕ್ಕೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿ ಬಂದಾಗ ಸ್ಟಾರ್ಟ್ ಆಗಿಬಿಡೋದು. ಅಂದರೆ ನಿಂತ್ಕೊಂಡೇ ಕೆಲಸ ಮಾಡಬೇಕಾ? ಸ್ವಲ್ಪ ನಿಂತ್ಕೊಂಡು ಕೆಲಸ ಜಾಸ್ತಿ ನಿಂತ್ಕೊಂಡೆ. 90% ಮೋರ್ ದೆನ್ 90% ನಾನು ನಿಂತ್ಕೊಂಡಿರೋ ಕೆಲಸನೇ. ಸುಮ್ಮನೆ ರೆಸ್ಟ್ ಅವರ್ಸಲ್ಲಿ ಮಾತ್ರ ಕೂತ್ಕೊಳ್ತೀವಿ. ಸೊ ಅದು ನನ್ನ ಕೆಲಸ ಆಗಿದೆ, ಸ್ಟ್ಯಾಂಡಿಂಗ್ ಜಾಬ್ ಇರೋದ್ರಿಂದ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಸೊ ಹಂಗಾಗಿ ಅದು ನನಗೆ ತುಂಬ ಪೇನ್ ಕೊಡ್ತಾ ಇತ್ತು. ಸೊ ಇಲ್ಲಿ ಬಂದಾಗಿಂದ ಸ್ಟಿಫ್ನೆಸ್ ಇಲ್ಲ, ನೋವು ಆಲ್ಮೋಸ್ಟ್ ಒಂದು 80%ವರೆಗೂ ಅಂತೂ ಕಡಿಮೆ ಆಗಿದೆ. ಎಷ್ಟು ವಿಸಿಟ್ ಆಯ್ತು ಸರ್ ಇದು? ಸರ್ ಇದು ನನ್ನ ಸೆಕೆಂಡ್ ವಿಸಿಟ್ ನನಗೆ. ಇದು ಸೆಕೆಂಡ್ ವಿಸಿಟ್? ಹೌದು, ಸೆಕೆಂಡ್ ವಿಸಿಟ್. ಅಂದರೆ ಫಸ್ಟ್ ವಿಸಿಟ್ಗೆ ನಿಮಗೆ 80% ಆಲ್ಮೋಸ್ಟ್ ಎಲ್ಲ ಇದಾಗಿದೆ. ಏನೇನೆಲ್ಲ ಮಾಡೋಕ್ಕಾಗ್ತಿದೆ ಸರ್ ನಿಮಗೆ ಕೆಲಸಗಳು ಇಲ್ಲ, ನಾನು ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಏನೂ ನನಗೆ ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ. ನನಗೆ ಏನಂದರೆ ನಡೆದಾಡೋಕ್ಕೆ ತುಂಬ ನೋವು ಬಂದ್ಬಿಡೋದು. ಯಾಕಂದರೆ ಒಂದು ಮೂಮೆಂಟ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಒಂದು 2 ಕಿಲೋಮೀಟರ್ ನಡೆಯೋಕ್ಕಾಗ್ತಾಯಿರಲಿಲ್ಲ ನನಗೆ. ಸೊ ಇವಾಗ ಬೇರೆ ಕಡೆ ನೀವು ಟ್ರೀಟ್ಮೆಂಟ್ ತೊಗೊತಿದ್ರಲ್ಲ, ತೊಗೊಂಡಿದ್ದೀನಿ ಸರ್. ಎಲ್ಲ ಮಾತ್ರೆಗಳು ಕೊಡೋರು, ಪೇನ್ ಕಿಲ್ಲರ್ಸು, ಆ್ಯಂಟಿ ಇನ್ಫ್ಲಮೇಟ್ರಿ ಟ್ಯಾಬ್ಲೆಟ್ಸು ಎಲ್ಲ ತೊಗೊಳ್ತಾ ಇದೆ. ಅದು ಟೈಮ್ ಹಿಂಗೆ ಆಗೋದು. ಇವಾಗ ನಾನು ಅರೌಂಡ್ ಇದಕ್ಕಿಂತ ಬರೋಕ್ಕೆ ಮುಂಚಿತ ಒಂದು ಹಾಸ್ಪಿಟ್ಲಲ್ಲಿ ಒಂದು 5ರಿಂದ 6 ತಿಂಗಳು ಇಂಜೆಕ್ಷನ್ ಸೇಮ್. ಬಟ್ ಅವ್ರು ಯಾವ ಥರ ಇಂಜೆಕ್ಷನ್ ಕೊಡ್ತಿದ್ರೆ ಗೊತ್ತಿಲ್ಲ ನನಗೆ. ತಿಂಗಳಿಗೆ ಒಂದು ಇಂಜೆಕ್ಷನ್ ತೊಗೊಳ್ತಾ ಇದ್ದೆ. ಇಂಜೆಕ್ಷನ್ ತೊಗೊಂಡಾಗ ಇವಾಗ ಹೆಂಗಿದೆ ಸೇಮ್ ಅದೇ ಥರ ಕಂಡೀಷನಲ್ಲಿ ಇರ್ತಾ ಇತ್ತು. ಅಂದರೆ ನೋವು ಇರ್ತಾ ಇರಲಿಲ್ಲ. ತಿರ್ಗಾ 1 ತಿಂಗಳು ಆಗ್ತಾ ಬಂದಂಗೆಲ್ಲ ತಿರ್ಗಾ ಅದು ಮತ್ತೆ ನೋವು ಸ್ಟಾರ್ಟ್ ಆಗೋದು. ತಿರ್ಗಾ ಹೋಗಿ ಇದೇ ಥರ ನಾನು ಅರೌಂಡ್ ಒಂದು 5 ಮಂತ್ಸ್ವರೆಗೂ ನಾನು ತೊಗೊಂಡೆ. ಅದು ನನಗೆ ಗೊತ್ತಾಯ್ತು ಇದು ಆಗಲ್ಲ, ಇದು ರಿಪೀಟೆಡ್ ಆಗಿ. ಯಾಕಂದರೆ 1 2 ಸರಿ 3 ಸಾರಿ ಆದರೆ ಪರವಾಗಿಲ್ಲ. ಪದೇ ಇಂಜೆಕ್ಷನ್ ತೊಗೊಳೋದ್ರಿಂದ ಅದು ನಮಗೆ ಹೆಲ್ತ್ಗೂ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಮೋಸ್ಟ್ಲಿ ಅವರು ಸ್ಟೆರಾಯ್ಡ್ ಕೊಡ್ತಾರೇನೋ ಅಂತ. ನಿಮ್ಮ ವಿಡಿಯೋದಲ್ಲಿ ನೋಡಿದಾಗ ಸ್ಟೆರಾಯ್ಡ್ ಏನೂ ಕೊಡಲ್ಲ ಅಂತ ನೋಡಿದೆ ನಾನು. ಸೊ ಹಂಗಾಗಿ ಅದನ್ನೆಲ್ಲ ವಿಡಿಯೋಗಳು ನೋಡ್ಕೊಂಡು ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಹೇಗೆ ಅನಿಸುತ್ತೆ ನಮ್ಮ ಫಸ್ಟ್ ಟ್ರೀಟ್ಮೆಂಟ್ ನಿಮಗೆ? ಸರ್ ಇವಾಗಂತೂ ಚೆನ್ನಾಗಿದೆ ಸರ್ ಪ್ರೆಸೆಂಟ್. ನಾನು ತಿರ್ಗಾ ಯಾಕಂದರೆ ಒಂದು 20-25 ಡೇಸ್ ಇವಾಗ ಸದ್ಯಕ್ಕೆ ಅಂತ ನನ್ನ ಚೆನ್ನಾಗಾಗಿದೆ. ಇವಾಗ ನೆಕ್ಸ್ಟ್ ನೋಡಬೇಕು ಹೆಂಗೆ ಏನು ಇದು ಮೆಡಿಸಿನ್ಸ್ ಇದರಿಂದ ಇದಾಗಿದೆಯೋ ಅಥವಾ ಹೇಗೆ ಅಂತ ನಾವು ನೋಡಬೇಕು. ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಅವ್ರ ಜೊತೆಲೇ ಇದ್ದೀರಾ ಯಾವಾಗಲೂ? ಅದೇ ಸರ್, ಸೇಮ್ ಥಿಂಗ್.
ನಮಗೆ ಡೌಟ್ ಇಟ್ಟಿದ್ದು ಅದೇ ಇದರಿಂದ ಪರ್ಮನೆಂಟ್ ಕ್ಯೂರ್ ಆಗುತ್ತಾ ಅಥವಾ ಇಸ್ ಇಟ್ ಓನ್ಲಿ ಟೆಂಪ್ರವರಿ ಥಿಂಗ್ ಅಂತ. ಸೇಮ್ ಇವಾಗ ನಾರ್ಮಲ್ ನಾನು ಅವಾಗಲೇ ಹೇಳ್ತಿದ್ನಲ್ಲ, ಇಂಜೆಕ್ಷನ್ಸ್ ತೊಗೊಂಡಾಗ ಯೂಶಲಿ ಫಾರ್ ಮಂತ್ ಅದು ಹಂಗೆ ಏನೋ ಪೇನ್ ಕಡಿಮೆ ಇರ್ತಿತ್ತು, ಬಟ್ ಅದಾದ್ಮೇಲೆ ವಾಪಸ್ ಬರೋದು. ಸೊ ಇದನ್ನು ಅದೇ ಥರ ಇದ್ರೆ ಪಾಯಿಂಟ್ ಇಲ್ಲ, ಬಟ್ ನೀವೆಲ್ಲ ಕನ್ಫರ್ಮ್ ಮಾಡ್ದಂಗೆ ದಿಸ್ ಇಸ್ ಅ ಪರ್ಮನೆಂಟ್ ಕ್ಯೂರ್. ಮೇ ಬಿ ನಿಮ್ಮ ಟ್ರೀಟ್ಮೆಂಟ್ 10 years ಆದಮೇಲೆ 3 to 4 months ಏನೇ ಆದರೂ ಅದಾದಮೇಲೆ ಒಂದು ಪರ್ಮನೆಂಟ್ ಕ್ಯೂರ್ ಆಗುತ್ತೆ ಅಂದರೆ ಐ ಥಿಂಕ್ ಇಟ್ಸ್ ವರ್ತ್. ಅದು ಬಿಟ್ಟರೆ ಡಯಟು ಇಟ್ಸ್ ಮೋರ್ ಫೋಕಸ್ಡ್ ಆನ್ ಡಯಟ್. ಬಾಡಿ ವೆಯ್ಟ್ ಕಡಿಮೆ ಮಾಡಬೇಕು, ಬಾಡಿ ಮೇಲೆ ಬೀಳ್ತಾರೋ ಪ್ರೆಷರಿಂದ ಮಂಡಿಗೆ ಎಷ್ಟು ಪ್ರೆಷರ್ ಬೀಳ್ತದೆ ಅದ್ರದ್ದೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ. ಸೊ ಮೇನ್ ಫೋಕಸ್ ಇಲ್ಲಿ ಡಯಟ್. ಯಾರೋ ನನ್ನ ಪ್ರಕಾರ ಡಯಟ್ ಫಾಲೋ ಮಾಡೋದಂತೂ ಇಸ್ ರಿಯಲಿ ಇಂಪಾರ್ಟೆಂಟ್ ಈ ಟ್ರೀಟ್ಮೆಂಟ್ಗೆ. ನೀವು ಅವ್ರ ಪೇಯ್ನ್ ಅನುಭವಿಸೋದನ್ನು ನೋಡಿದ್ದೀರಲ್ಲ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು ಅವರು, ಅಂದರೆ ಯಾವ ರೀತಿ ಇರ್ತಾ ಇದ್ರು, ಲೈಫ್ ಸ್ಟೈಲ್ ಹೇಗಿತ್ತು ಪೇಯ್ನ್ ಇದ್ದಾಗ? ಇದೆ ಲೇಟ್ಲಿ ಲೈಕ್ ಫಾರ್ ದ ಪಾಸ್ಟ್ 1 year ಪೇಯ್ನ್ ಜಾಸ್ತಿನೇ ಆಗಿತ್ತು. ಡೇ ಟು ಡೇ ರೊಟೀನ್ ಅಂದರೆ ನಾರ್ಮಲ್ ಕೆಲ್ಸಕ್ಕೆ ಹೋಗೋದು ಬರೋದು, ಅದು ಬಿಟ್ಟರೆ ಬೇರೆ ಏನು ಆಕ್ಟಿವಿಟೀಸ್ ಅಂತ ಇರ್ತಾ ಇರಲಿಲ್ಲ. ಸೊ ಈಗ ಇದರಿಂದ ಆಮೇಲೆ ಯಂಗ್ ಏಜ್ ಏನೋ ಒಂದು 65+ ಆದಾಗ ದಿಸ್ ರೊಟೀನ್ ಆದರೆ ಅದು ಬೇರೆ. ಸಮ್ ಅರೌಂಡ್ 50 yearsಗೆ ನೀವು ಬರೀ ಕೆಲ್ಸಕ್ಕೆ ಹೋಗಿ ವಾಪಸ್ ಮನೇಲಿ ಇರೋದು ಅಂದರೆ ರೊಟೀನ್ ಸರಿ ಹೋಗಲ್ಲ. ಸೊ ಡೇ ಟು ಡೇ ಆಕ್ಟಿವಿಟೀಸ್ಗೆ ಯಾವಾಗ ಪ್ರಾಬ್ಲಮ್ ಆಗ್ತಿತ್ತು ಅವಾಗ ಟ್ರೀಟ್ಮೆಂಟ್ ಮ್ಯಾಂಡೇಟ್ರಿ ಅನಿಸ್ತು. ನಾವು ಆಲ್ಮೋಸ್ಟ್ ಸರ್ಜರಿಗೆ ಪ್ರಿಪೇರ್ ಆಗಿದ್ವಿ ಹಾಸ್ಪಿಟಲ್ಸ್. ಅಂದರೆ ನೀವು ಹೋಗಿದ ಕಡೆ ಎಲ್ಲನೂ ಸರ್ಜರಿಗೆ ರೆಫರ್ ಮಾಡಿದಾರಾ? ಮೋಸ್ಟ್ ಲೈಕ್ಲಿ ಎಸ್. ಒಬ್ಬ ಡಾಕ್ಟರ್ ಮಾತ್ರ ಹೇಳಿದ್ರು ಸರ್. ಒಬ್ಬ ಡಾಕ್ಟ್ರು ಅವ್ರು ಏನು ಹೇಳಿದ್ರು ಅಂದರೆ, ನೀವು ಅಪ್ ಟು ಎಲ್ಲಿವರೆಗೂ 3 kilometers ನಡೆಯೋಕ್ಕಾಗಲ್ವೋ ಅವಾಗ ಮಾತ್ರ ನೀವು ಅವರು ಒಬ್ಬರು ಮಾತ್ರ ಸರ್ಜರಿ ಬೇಡ ಅಂತ ಹೇಳಿದ್ರು. ಸರ್ಜರಿ ಬೇಡ ಒಬ್ಬ ಡಾಕ್ಟರ್ ಮಾತ್ರ ಹೇಳಿದ್ರು. ಎಲ್ಲಿ ಅಪ್ ಟು ನೀವು 3 kilometers ವಾಕ್ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ಬೇಡ. ನೀವು ಎಲ್ಲಿ 3 kilometers ವಾಕ್ ಮಾಡೋಕ್ಕಾಗಲ್ವೋ ನೀವು ಆ ಟೈಮಲ್ಲಿ ಯೋಚನೆ ಮಾಡಿ ಅಂತ ಒಬ್ಬ ಡಾಕ್ಟರ್ ಮಾತ್ರ ಆ ಥರ ಹೇಳಿದ್ದು. ಅದರ್ವೈಸ್ ಇನ್ನೂ ಮೋರ್ ದೆನ್ 3 ಜನ ಅನಿಸುತ್ತೆ ನಮಗೆ, ಹಾಸ್ಪಿಟಲ್ ಹೆಸರೇನು ಬೇಡ ಅಂತ ಅನಿಸಿದ್ರಲ್ಲಿ. ಸೊ 3 ಜನ ಡಾಕ್ಟರ್ಸ್ ಕೂಡ ನೀವು ಸರ್ಜರಿಗೆ ಪ್ರಿಪೇರ್ ಮಾಡಿದ್ವಿ. ಬಟ್ ಅದರಲ್ಲಿ ಏನಂದರೆ ನನಗೆ ಪಾರ್ಷಿಯಲಿ ನೀ ರಿಪ್ಲೇಸ್ಮೆಂಟ್ಗೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್. ಒಂದು ಕಡೆ ನಿಮ್ಮ ಕಾರ್ಟಿಲೇಜ್ ಚೆನ್ನಾಗಿದೆ, ಇನ್ನೊಂದು ಕಡೆ ತುಂಬ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಪಾರ್ಷಿಯಲ್ ಮಾಡಿಸಿ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ಬ ಡಾಕ್ಟ್ರು ಕೀವೋಲ್ ಸರ್ಜರಿ ಅದು ಅವರು ಆನ್ ದ ಟೇಬಲ್ ಯೋಚನೆ ಮಾಡ್ತೀನಿ. ಸೊ ಅದರಲ್ಲಿ 2-3 ಥರ ಬರುತ್ತೆ. ಎಲ್ಲ ನೀ ರಿಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತಿರಲ್ಲ, ಅದು ಓಪನ್ ಮಾಡಿ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಅದು ಪಾರ್ಷಿಯಲ್ ಮಾಡಬೇಕಾ ಅಥವಾ ಕಂಪ್ಲೀಟ್ ನೀ ರಿಪ್ಲೇಸ್ಮೆಂಟ್ ಬೇಕಾ ಅನ್ನೊಂದು ಯಾವುದು ಅದು ಯಾವುದು ಹೇಳಿದ್ರಲ್ಲ, ಇನ್ನೊಂದು ಹೇಳಿದ್ರು ಸರ್. ಸೊ ಅದು 3ರಲ್ಲಿ ಯಾವ್ದು ಮಾಡಬೇಕಂತ ಅವರು ಹೇಳಿದ್ರು. ಸೊ ಆ್ಯಕ್ಚುಲಿ ನೋಡೋಣ ಅದು ಮಾಡಿಸೋಣ ಅಂತಲೇ ಆ್ಯಕ್ಚುಲಿ ಫೈನಲ್ ಅಲ್ಲೇ ಆಗಿದ್ದು ನನಗೆ ಮಾಡಿಸ್ಬೇಕು ಅದೇ. ಬಟ್ ಅವ್ರು ಹೇಳಿದ್ರು ಕಂಪ್ಲೀಟ್ ನೀರು ರಿಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾನು ಓಪನ್ ಮಾಡಿ ನೋಡಿದಾಗ ಎಷ್ಟರ ಮಟ್ಟಿಗೆ ಅದು ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ನಾನು ಪಾರ್ಷಿಯಲ್ ಮಾಡೋದ, ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡೋದ, ಮತ್ತು ಇನ್ನೊಂದು ಯಾವುದೋ ರೀಬ್ಯಾಲೆನ್ಸಿಂಗ್ ಥರ ಏನೋ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ರೀಬ್ಯಾಲೆನ್ಸಿಂಗ್ ಸರ್ಜರಿ ಥರ. ಸೊ ಅದನ್ನು ಮಾಡೋದು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಯಾವುದಕ್ಕೂ ಒಂದ್ಸರಿ ಆಪ್ರೇಷನ್ ಅಂದರೆ ಒಂಥರ ಹಿಂಸೆ ಅಲ್ವಾ. ಸೊ ಅದಕ್ಕೆ ಆಪ್ರೇಷನ್ ಆದಮೇಲೂ ಅದು ಕ್ಯೂರ್ ಆಗುತ್ತೆ, ನಾವು ಮೊದಲಿನ ಥರ ಇರ್ತೀವಿ ಅಂತ ಅದು ಗ್ಯಾರಂಟಿ ಸಿಗೋದಿಲ್ಲ, ನ್ಯಾಚುರಲ್ ಆಗಿ ಬರೋದಿಲ್ಲ. ನೀವೇನೋ ಸರ್ಜರಿ ನೀವು ಸಕ್ಸಸ್ ಆದರೂ ಕೂಡ ಒರಿಜಿನಾಲಿಟಿ ಅದು ಹೋಗ್ಬಿಡುತ್ತೆ. ನೀವು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಅದು ಕಾಲ್ ಫೋಲ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ಸರ್ಜರಿ ಕೂಡ ಅಷ್ಟು ಒಂಥರ ತುಂಬ ಹಿಂಸೆ ಅನಿಸುತ್ತೆ. ಅದೇನೋ ಅಷ್ಟು ಈಸಿಯಾಗಿ ಅದೆಲ್ಲ ಕಟ್ ಮಾಡಿ ಬೆಡ್ ರಿಟರ್ನ್ ಆಗಬೇಕು ಒಂಥರ. ಸೊ ಹಂಗಾಗಿ ನಾರ್ಮಲಾಗಿ ಕ್ಯೂರ್ ಆಗೋದಾದ್ರೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಬಂದಿದೆ ಸರ್. ಅಂದರೆ ನಮ್ಮ ಹಾಸ್ಪಿಟ್ಲಿಗೆ ಗೊತ್ತಾಗಿದೆ ಯೂಟ್ಯೂಬಿಂದ. ಹೌದು ಸರ್, ಹೌದು, ಹಾಸ್ಪಿಟ್ಲಿಗೆ ಗೊತ್ತಾಗಿದೆ ಯೂಟ್ಯೂಬಿಂದ ನೋಡಿದ್ವಿ. ಸೊ ನಾನು ಮೋರ್ ದ್ಯಾನ್ 1 year ಬ್ಯಾಕ್ ನಾನು ನೋಡಿದ್ದೆ ನಿಮ್ಮದು. ಬಟ್ ನನಗೆ ಆ್ಯಕ್ಚುಲಿ ಇದರಲ್ಲಿ ಅಂಥ ವಿಶ್ವಾಸ ಇರಲಿಲ್ಲ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ. ಈ ಇಂಜೆಕ್ಷನ್ ಕೊಡೋದ್ರಿಂದ ವಾಸಿ ಆಗುತ್ತೆ, ವಾಪಸ್ ಜನರೇಟ್ ಆಗುತ್ತೆ, ಜನರೇಟ್ ಆಗುತ್ತೆ ಅನ್ನೋದೊಂದು ಅಷ್ಟು ನಂಬಿಕೆ ಇರಲಿಲ್ಲ. ಡಾಕ್ಟ್ರು ಕೂಡ ಹೇಳ್ತಾಯಿದ್ರಿ, ಇದು ಯಾವುದೇ ಕಾರಣಕ್ಕೂ ದೇವರೇ ಬಂದರೂ ಕೂಡ ನೀವು ಇದನ್ನು ಕಾರ್ಟಿಲೇಜ್ ರೀಜನ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಅದು ಆಗಲ್ಲ, ನನಗೆ ಆಪ್ರೇಷನ್ನಿಂದನೇ ಅದು ಮಾಡಬೇಕು ಅನ್ನೋದು ಒಂದು ಅವರು ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ.
ಸೊ ಯಾವಾಗ ಫೈನಲಾಗಿ ಆಪ್ರೇಷನ್ ಒಂದೇ ದಾರಿ ಅಂತ ಬಂತು, ಆ ಟೈಮಲ್ಲಿ ಒಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸರ್ ಇವಾಗ ಸದ್ಯಕ್ಕೆ ಅಂತ ನಾನು ಆರಾಮಾಗಿದ್ದೀನಿ ಸರ್. ಸೊ ನೆಕ್ಸ್ಟು ನೋಡಬೇಕು ಇವಾಗ ಯಾಕಂದರೆ ಕರೆಕ್ಟಾಗಿ 1 ತಿಂಗಳು ಆಗಿಲ್ಲ. ಸೊ ಇವಾಗ ನಾನು ಬಂದಾಗ ಇರೋ ಪೇನ್ಗೂ ಇವಾಗ ಪೇನ್ಗೂ ಆಲ್ಮೋಸ್ಟ್ 70-80% ಕ್ಯೂರ್ ಆಗಿದೆ. ಸ್ಟಿಫ್ನೆಸ್ ಕಡಿಮೆ ಆಗಿದೆ, ಪೇನ್ ಕಡಿಮೆ ಆಗಿದೆ. ಈಗ ವಾಕ್ ಮಾಡ್ತಾ ಇದ್ದೀರಾ? ಇವಾಗ ನಾನು ಸದ್ಯಕ್ಕೆ ವಾಕ್ ಮಾಡ್ತಾ ಇಲ್ಲ. ನಾನು ಡ್ಯೂಟಿಗೆ ಹೋದರೆ ನನಗೆ ಅರೌಂಡ್ ಒಂದು 3 ಕಿಲೋಮೀಟ್ರ್ ನನಗೆ ಆಗ್ಬಿಡುತ್ತೆ ವಾಕ್. ಇಲ್ಲಿಂದ ನಾನು ಅಂದರೆ ಬೈ ವಾಕಿಂಗೇ ಹೋಗೋದಾ ನೀವು? ಇಲ್ಲ ಸರ್, ಬಸ್ ಬರುತ್ತೆ. ಬಟ್ ನಮ್ಮ ಕಂಪ್ನಿನೇ ಅಷ್ಟು ದೊಡ್ಡದಿದೆ, 1-2 ಕಿಲೋಮೀಟರ್ ಹೋಗೋ ಗೇಟ್, ಮೇನ್ ಗೇಟಿಂದ ಹೋಗಿ ವಾಪಸ್ ಅಲ್ಲಿ ಬಂದರೆ 1-2 ಕಿಲೋಮೀಟರ್ ಆಗುತ್ತೆ ನಮ್ಗೆ ಅಲ್ಲಿ. ಆಮೇಲೆ ಅಲ್ಲಿ ಹೋಗೋದು ಅರೌಂಡ್ ಒಂದು 3 ಕಿಲೋಮೀಟ್ರ್, ಒಂದು 5000 ಸ್ಟೆಪ್ಸ್ ಅಂತ ಓಡಾಡ್ತಾ ಇದ್ದೀನಿ. ಬಟ್ ವಾಕಿಂಗ್ ಸ್ಟಾರ್ಟ್ ಮಾಡಿಲ್ಲ, ಇನ್ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿತ್ತು, ಪೇನ್ ಇತ್ತಲ್ಲ ಇಷ್ಟು ದಿವಸ. ಸೊ ಹಂಗಾಗಿ ನಾನು ವಾಕಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಡಯಟ್ ಎಲ್ಲ ಇದು ಮಾಡ್ತಾ ಇದ್ದೀನಿ? ಹಾಂ, ಡಯಟು ಫಾಲೋ ಮಾಡ್ತಾ ಇದ್ದೀನಿ. ಒಂದು 100% ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಸ್ವಲ್ಪ ಒಂದು ಅರೌಂಡ್ 60-70% ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕಂಪ್ನಿಗೆ ಹೋಗ್ತೀನಲ್ಲ, ಸೊ ಅಲ್ಲೆಲ್ಲ ಫಸ್ಟ್ ಶಿಫ್ಟ್ ಇರುತ್ತೆ. ಆ ಟೈಮಲ್ಲೇ ನನಗೆ ಜ್ಯೂಸ್ಗಳು ಅಳಮೊಳ ಕುಡಿಯೋಕ್ಕಾಗಲ್ಲ. ಸೊ ಮಾಡ್ತಾ ಇದ್ದೀನಿ, ಮನೇಲಿರುವಾಗ ಅದರದ್ದೆಲ್ಲ ಮಾಡ್ತೀನಿ. ಡ್ಯೂಟಿಗೆ ಹೋದಾಗ ಸ್ವಲ್ಪ ವೇರಿ ಆಗುತ್ತೆ. ಆದಷ್ಟು ಅರೌಂಡ್ 60-70% ಫಾಲೋ ಮಾಡ್ತಾಯಿದ್ದೀನಿ. ಓಕೆ ಸರ್, ನಿಮ್ಮ ವಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಸರ್ಜರಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದ್ಸರಿ ನೀವು ಇಲ್ಲಿ ಬಂದು ಕನ್ಸಲ್ಟ್ ಮಾಡಿ, ಪ್ರಯತ್ನ ಮಾಡಿ. ಡೆಫಿನೆಟಾಗಿ ಓಕೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸರ್ಜರಿ ಆದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಕಾಸು ಜಾಸ್ತಿ ಖರ್ಚಾಗುತ್ತೆ. ಸೊ ಎಲ್ರಿಗೂ ಇನ್ಶೂರೆನ್ಸ್ ಇರೋಲ್ಲ. ಸೊ ಇಲ್ಲಿ ಬಂದು ಒಂದ್ಸರಿ ಟ್ರೀಟ್ಮೆಂಟ್ ತೊಗೊಂಡು ನೀವು ನೋಡ್ಬೋದು ಅನ್ನೋದು ನನ್ನದೊಂದು ಇದು. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೇಮ್ ಸರ್, ಅದೇ ಸಜೆಷನ್. ಐ ಮೀನ್ ಸರ್ಜರಿ ಇಸ್ ಅನ್ ಅಲ್ಟಿಮೇಟ್ ಆಪ್ಷನ್ ಅಲ್ಲ, ಲಾಸ್ಟ್ ಆಪ್ಷನ್. ಇನ್ ಕೇಸ್ ಎಲ್ಲೂ ವರ್ಕೌಟ್ ಆಗಿಲ್ಲ, ಬೇರೆ ಆಪ್ಷನ್ ಇಲ್ಲ ಅಂದಾಗ ಸರ್ಜರಿಗೆ ಹೋಗ್ಬೇಕು. ಒಂದ್ಸತಿ ಸರ್ಜರಿ ಆದ್ಮೇಲೆ ಯು ಕಾಂಟ್ ಅಂಡು ಇಟ್. ಇವಾಗ ನೀಗೆಲ್ಲ ಸ್ಟಿಚಸ್ ಆಯ್ತು, ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಆಯ್ತು, ಯಾವುದನ್ನು ನೀವು ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಒನ್ ಲಾಸ್ಟ್ ಆಪ್ಷನ್, ಹ್ಯಾವಿಂಗ್ ನೋ ರಿಗ್ರೆಟ್ಸ್ ಅನ್ನೋ ಥರ. ಇದೆಲ್ಲ ಮಾಡಿ ಏನು ಮಾಡು ವರ್ಕೌಟ್ ಆಗಿಲ್ಲ ಅಂದರೆ ಫೈನಲಿ ಯು ಸ್ಟಿಲ್ ಹ್ಯಾವ್ ಸರ್ಜರಿ ಅನ್ನೋದು ಆರ್ ಒಪಿನಿಯನ್. ನಾವು ಅದೇ ಒಪಿನಿಯನಲ್ಲೇ ಬಂದಿದ್ದೀವಿ. ಅಟ್ಲೀಸ್ಟ್ ಮಾಡಿಸ್ಬಿಡೋ ಮುಂಚೆ ಒಂದ್ಸತಿ ಬಂದರೆ ಯಾವುದು ರಿಗ್ರೆಟ್ ಇರಲ್ಲ. ಇನ್ ಕೇಸ್ ಸರಿ ಹೋದರೆ ನಮಗೆ ಒಳ್ಳೆ, ಸರಿ ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅಲ್ಟಿಮೇಟ್ ಆಪ್ಷನ್ ಅಂತ ಟ್ರೈ ಮಾಡ್ಬೋದಿತ್ತಲ್ಲ ಅನ್ನೋದಾದ್ರೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅಂತ. ಇನ್ ಕೇಸ್ ಇತ್ತು ಅಲ್ಲೇ ವಿತೌಟ್ ಆಪ್ರೇಷನ್ ಸರಿ ಹೋಗ್ತಾ ಇತ್ತು ಅಂತ ವಿಡಿಯೋಗಳು ನೋಡಿದಾಗ, ನಾವು ಅಲ್ಲಿ ಹೋಗಿದ್ರೆ ಸರಿ ಹೋಗಿರೋದೇನೋ, ಸುಮ್ಮನೆ ಆಪ್ರೇಷನ್ ಮಾಡಿದ್ವಿ ಅನ್ನೋ ಒಂದು ಥಾಟ್ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆ್ಯಕ್ಚುಲಿ ಬಂದಿದ್ದು ನಾವು ಸರ್. ತುಂಬ ಜನಗಳಿಗೆ ನಾನು ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ ಇಲ್ಲಿ ಬಂದಾಗ ನೋಡಿದಾಗ ನನ್ನ ನೋವು ಏನೂ ಅಲ್ಲ ಅನಿಸುತ್ತೆ. ಯಾಕಂತಂದರೆ ವೀಲ್ ಚೇರ್ ಮೇಲೆ ಒಂದು ಪೇಷಂಟ್ ನೋಡಿದೆ ಇವತ್ತು ಬೆಳಗ್ಗೆ, ಅವ್ರಿಗೆ ಆಟೋದಲ್ಲಿ ಕೂರ್ಸೋಕ್ಕೂ ಆಗ್ತಾಯಿಲ್ಲ. ಅಷ್ಟೆಲ್ಲ ನೋವಿರೋರು ಬರ್ತಾರೆ ಅಂತಂದರೆ ಡೆಫಿನೆಟಾಗಿ ಅಲ್ಲೇನೋ ಒಂದು ಪಾಸಿಟಿವ್ ಇದೆ. ಇಲ್ಲೇ ಜನಗಳ, ನಾನು ಯೂಟ್ಯೂಬಲ್ಲಿ ನಾನು ಇಲ್ಲಿ ಬಂದಾಗಲೂ ಸುಮಾರು ಜನ ನೋಡ್ತಾ ಇದ್ದೆ. 4 to 5 months ಬ್ಯಾಕ್ ವೀಡಿಯೋ ಮಾಡಿರೋರನ್ನ ನೋಡ್ತಾ ಇದ್ದೆ. ಯಾಕಂದರೆ ಯಾರೂ ಕ್ಯೂರ್ ಆಗ್ಲಿದೇ ಯಾರೂ ಬರೋದಿಲ್ಲ. ಎಷ್ಟು ಟ್ರೀಟ್ಮೆಂಟ್ ತೊಗೊಂಡು ಅದು 4-5 ತಿಂಗಳ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗ್ತಾಯಿದೆ, ಅವ್ರು ಗುಣ ಆಗ್ತಾಯಿದ್ದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ ಸರ್. ಕೆಲವೊಬ್ರಿಗೆ ಹೇಗೆ ಅಂದರೆ ಒಂದು 2 ವಿಸಿಟ್ಸಲ್ಲೇ ಕ್ಯೂರ್ ಆಗಿಬಿಡುತ್ತೆ. ಅವ್ರ ಬಾಡಿ ಆ ಥರ ರಿಯಾಕ್ಟ್ ಮಾಡುತ್ತೆ ಮೆಡಿಸಿನ್ಸ್ಗೆ. ಕೆಲವೊಬ್ಬರಿಗೆ ಒಂದು 8 ಸಿಟ್ಟಿಂಗ್ಸಾರು ತೊಗೊಳುತ್ತೆ. ಯಾವುದು ಸರ್, ಏಜ್ ಫ್ಯಾಕ್ಟರ್ ಇರುತ್ತೆ, ಅವ್ರದ್ದು ಬೇರೆ ಬೇರೆ ಕಾಯಿಲೆಗಳು ಇರ್ತವೆ. ಬಟ್ ನಮ್ಗೆ ಯಾವುದು BP ಶುಗರು ನಥಿಂಗ್ ಯಾವುದು ಇಲ್ಲ ಸರ್, ಆರಾಮಾಗಿದ್ದೀವಿ. ಇದು ಒಂದೇ ಮಂಡಿ ನೋವಿಂದ ನಾವು ಸ್ವಲ್ಪ ನಮ್ಮದು ತುಂಬ ಹಿಂಸೆ ಆಗ್ತಾಯಿತ್ತು ನಿಜವಾಗ್ಲೂ. ಸರಿ, ತುಂಬ ಬೇಜಾರು ಅಂದರೆ ಬೇಜಾರಾಗ್ಬಿಡೋದು. ಒಂಥರ ಏನಪ್ಪ ಅಂತ ಜೀವನನೇ ಬೇಡ ಅನಿಸ್ಬಿಡ್ತಾಯಿತ್ತು. ಯಾಕೆಂದರೆ ನಾವು ಓಡಾಡೋ ಏಜಲ್ಲಿ ಎಲ್ಲೂ ಓಡಾಡೋಕ್ಕಾಗಲ್ಲ ಅಂದರೆ ಒಂಥರ ತುಂಬ ಬೇಜಾರು ಅನಿಸುತ್ತೆ. ಎಲ್ಲ ಒಂದು ಟ್ರಿಪ್ ಹೋಗೋಕ್ಕಾಗಲ್ಲ, ಎಲ್ಲೋ ಒಂದು ಇದು ಮಾಡೋಕ್ಕಾಗಲ್ಲ, ಆ ಥರ ಅನಿಸ್ಬಿಡುತ್ತೆ. ಹೀಗಾಗಿ ಒಂಥರ ಹಿಂಸೆ ಆಗ್ತಾಯಿತ್ತು. ಬಟ್ ಇವಾಗ ಚೆನ್ನಾಗಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವಿಡಿಯೋ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.